ಹಾಯ್ ಹೆಲೋ ನಮಸ್ಕಾರ ರೀ. ನಿಮ್ಗೆ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗೈತೇನ್ರಿ? ಸೊ ಹಂಗಿದ್ರೆ ಬನ್ರಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡ್ರಿ. ಯಾಕಂದ್ರೆ ನಾನು ನಿಮ್ಗೆ ಇವತ್ತಿನ ದಿನ ತೆಂಗಿನಕಾಯಿ ರೊಟ್ಟಿನ ಮಾಡಿ ತೋರ್ಸಾಕತ್ತೀನಿ. ಸೊ ಎಲ್ಲರೂ ಮಾಮೂಲಿಯಾಗಿ ರೊಟ್ಟಿ ಮಾಡ್ತಾರೆ. ಇವತ್ತಿನ ಸ್ಪೆಷಲಾಗಿ ತೆಂಗಿನಕಾಯಿ ರೊಟ್ಟಿ ಅಗದಿ ಸಾಫ್ಟಾಗಿ ಹಾಗೆ ಫ್ಲಫಿಂಗ್ ಬಲೂನ್ ಥರ ಉಬ್ಬಿ ಬರ್ತಾವೆ ನೋಡ್ರಿ. ಹಂಗೆ ಯಾರೆಲ್ಲ ಫಸ್ಟ್ ಟೈಮ್ ರೊಟ್ಟಿ ಕಲಿಬೇಕಂತೀರಿ ನೋಡ್ರಿ, ಸೊ ಅವ್ರಿಗೂ ಕೂಡ ಇದು ಹೇಳಿ ಮಾಡಿಸ್ದಂಗೆ ನೋಡ್ರಿ. ಅಂದ್ರೆ ಪರ್ಫೆಕ್ಟಾಗಿ ರೊಟ್ಟಿ ಮಾಡೋದನ್ನು ನಾನು ಹಿಂಗೆ ಇವತ್ತಿನ ಹೇಳ್ಕೊಡ್ತೀನಂತ. ಅದು ಯಾವ ರೀತಿ ಹೆಂಗಂತ ನಿಮಗೆ ತೋರಿಸ್ತೀನಿ. ಹಂಗೆ ಯಾರೆಲ್ಲ ಹೊಸಬರು ನೋಡಕತ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡ್ರಿ. ಸೊ ಮೊದಲೇದಾಗಿ ನಾನಿಲ್ಲಿ 1 ಕಪ್ನಷ್ಟು ನಾನು ಹಸಿ ಕಾಯಿ ತುರಿನ ತೊಗೊಂಡಿದ್ದೀನಿ ನೋಡ್ರಿ. ಕಾಯಿ ತುರಿದ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಅರ್ಧ ಕಪ್ಪಷ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಪೂರ್ತಿ ನಾವು ನೈಸಾಗಿ ರುಬ್ಕೋಬೇಕಾಗತ್ತೆ ನೋಡ್ರಿ. ಯಾಕಂದರೆ ನಾನಿಲ್ಲಿ ಸೋದಿಸ್ಕೊಳ್ಳಂಗಿಲ್ಲ, ಅದನ್ನು ಅಂದರೆ ಸೋಸ್ಕೊಂಡು ಹಾಕ್ಕೊಳ್ಳಂಗಿಲ್ಲ. ಹಾಗೆ ಕೂಡ ಪೂರ್ತಿ ನೈಸಾಗಿ ರುಬ್ಬಿಟ್ಕೊಂಡಿನಿ. ಇವಾಗ ಒಂದು ಬಾಳ್ಗಿ ಬಿಸಿಗೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು 1.5 ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ. ಸೊ ನೋಡ್ರಿ, ಅಳತಿ ಬರಬ್ಬರಿಯಾಗಿ ನೋಡ್ಕೊರಿ. 1.5 ಕಪ್ ನೀರು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಏನು ಕಾಯಿ ತುರಿದೇನು ಇದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡ್ರಿ. ಸೊ ತೆಂಗಿನ ಹಾಲನ್ನ ಅದನ್ನು ಇದರೊಳಗಡೆ ಹಾಕ್ಕೊಳಕತ್ತೀನಿ. ನಾನು ಸೋದಿಸ್ಕೊಂಡಿಲ್ಲ, ಹಾಗೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಚೆನ್ನಾಗಿ ಇದು ಸಳಮಳ ಅಂತ ಕುದಿಬೇಕು ನೋಡ್ರಿ. ಇವಾಗ ಒಂದು ಸೌಟಿಂದ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡ್ರಿ 1 ಕಪ್ಪಷ್ಟು ಹಿಟ್ಟು ಹಾಕ್ಕೊಳತ್ತೀನಿ. ಆಮೇಲೆ ಇನ್ನೊಂದು ಅರ್ಧ ಕಪ್ಪಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಟೋಟಲಿ 1.5 ಕಪ್ ಹಿಟ್ಟನ್ನು ಈ ರೀತಿ ಇಷ್ಟು ಹಾಕ್ಕೊಂಡ್ಬಿಟ್ಟು ನೀರಿನ ಅಂಶ ನಾವು ನೋಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಅರ್ಧ ಕಪ್ನಷ್ಟು ಹಿಟ್ಟನ್ನು ನಾನು ಸೇರಿಸ್ಕೊಳ್ತೀನಂತ ಆಮೇಲೆ. ಸೊ ನೋಡಿರಿ, ಒಂದು ಸ್ವಲ್ಪನೂ ಗಂಟಾಗಂಗಿಲ್ಲ. ಆರಾಮಾಗಿ ನೀವು ಚಮಚೆಯಿಂದ ನೀವು ನೀಟಾಗಿ ಮಗಚ್ಕೊಳ್ಬೋದು ನೋಡಿರಿ. ಅಂದ್ರೆ ಗಂಟಾಗಲ್ಲ ರೀತಿ ಈ ರೀತಿ ಹಿಂಗೆ ಮಾಡ್ಕೋಬೋದು. ಸ್ವಲ್ಪನೂ ಗಂಟಾಗಂಗಿಲ್ಲ. ಹಂಗೆ ಯಾರೆಲ್ಲ ಫಸ್ಟ್ ಟೈಮ್ ರೊಟ್ಟಿನ ಮಾಡಬೇಕು ಅಂತ ಅನ್ನತ್ತಿರಲ್ಲ ಅವರು ಕೂಡ ಈ ನಾ ತೋರಿಸಿದಂಥ ಅಳತಿ ಒಳಗೆ ನೀವು ರೊಟ್ಟಿ ಮಾಡಿದ್ರಿ ಅಂತಂದ್ರೆ ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ರೊಟ್ಟಿ ಬರ್ತಾವೆ ನೋಡಿರಿ. ಸೊ ನೋಡಿರಿ, ಇವಾಗ ಇದನ್ನು ಸ್ವಲ್ಪ ಅರ್ಧ ಕಪ್ಪಷ್ಟು ಹಿಟ್ಟನ್ನು ಸೇರಿಸ್ಕೊಂಡಿನಿ. ಟೋಟಲಿ ನಾನು 2 ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 3 ಕಪ್ ನೀರಿಗೆ 2 ಕಪ್ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ. ಸೊ ಇವಾಗ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ನ ನಾನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಗ್ಯಾಸ್ ಆಫ್ ಮಾಡಿ ಬಿಸಿ ಉಗಾದೊಳಗೆ ಮಗಕ್ಕೆ ಬಿಟ್ಬಿಡ್ತೀನಿ. ಇವಾಗ ಅದನ್ನು ಸ್ವಲ್ಪ ಕಾಲ ಮೇಲೆ ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಹಿಟ್ಟನ್ನು ನಿಮ್ಗೆ ಎಷ್ಟು ಸಾಫ್ಟಾಗಿ ಒತ್ತಿ ಒತ್ತಿ ನಾದ್ಕೋತೀರಿ ನೋಡಿರಿ, ಅಷ್ಟು ಚೆನ್ನಾಗಿ ರೊಟ್ಟಿ ಎಜ್ಜದು ಏನು ಕಟ್ಟಾಗಂಗಿಲ್ಲ. ನೀಟಾಗಿ ರೊಟ್ಟಿ ಹಂಗೆ ಉಬ್ಕೊಂಡು ಬರ್ತಾ ನೋಡಿರಿ, ಅಷ್ಟು ಚೆನ್ನಾಗಿ. ಸೊ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ಹಿಟ್ಟನ್ನು ನೀವು ಚೆನ್ನಾಗಿ ನಾದಬೇಕಾಗತ್ತೆ. ಸೊ ಬಿಸಿ ಇರುತ್ತಲ್ಲ, ಸ್ವಲ್ಪ ಕೈನ ಹಸಿ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ನೀವು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ಈ ರೀತಿ ಚರ ಚರ ಅನ್ನೋಂಗೆ ಹಿಟ್ಟನ್ನು ನಾದ್ಕೊಳ್ಬೇಕು, ಅಂದ್ರೆ ಮಾತ್ರ ರೊಟ್ಟಿ ತುಂಬ ಚೆನ್ನಾಗಿ ಬರ್ತಾ ನೋಡಿರಿ. ಸೊ ಗಟ್ಟಿ ಹಂಗೆ ಭಾಳ ನಾದ್ಕೋಕೆ ಹೋಗ್ಬೇಡ್ರಿ, ಅಂದ್ರೆ ಫುಲ್ ನಿಮ್ಗೆ ತೋರಿಸ್ತೀನಿ ಅಷ್ಟು ಸಾಫ್ಟ್ ಇರಬೇಕು. ಗಟ್ಟಿ ಹಂಗೆ ನಾದ್ಕೊಂಡ್ಬಿಟ್ರೆ ಅಂತಂದ್ರೆ ರೊಟ್ಟಿ ಎಜ್ಜೆಲ್ಲ ಕಟ್ಟಾಗ್ತೈತಿ. ಹಂಗೆ ಮಾತ್ರ ನಿಮ್ಗೆ ಲಟ್ಸಾಕಂತೂ ಭಾಳ ತ್ರಾಸ ಆಗ್ತೈತಿ ನೋಡಿರಿ. ಸೊ ಹಾಗಾಗಿ ಈ ರೀತಿ ಹಿಂಗೆ ಚರ ಚರ ಅನ್ನೋಂಗೆ ಹಿಂಗೆ ಹಿಟ್ಟನ್ನು ನಾದ್ಕೊಳ್ಬೇಕು ನೋಡಿರಿ. ಎಷ್ಟು ಚೆನ್ನಾಗಿ ನೀವು ಒತ್ತಿ ಸಾಫ್ಟಾಗಿ ನಾದ್ಕೋತಿರಲ್ಲ ಅಷ್ಟು ಸಾಫ್ಟ್ ಹಂಗೆ ರೊಟ್ಟಿ ಬರ್ತಾ ನೋಡಿರಿ. ಸೊ ಈ ರೀತಿ ನಾವು ಹಿಟ್ಟನ್ನು ಫಸ್ಟಿಗೆ ನಾದ್ಕೊಳ್ಬೇಕಾದಾಗ ನಾವು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಳೋಣಂತ. ಸೊ ತೋರಿಸ್ತೀನಿ ನೋಡಿರಿ. ಈ ರೀತಿ ಇಷ್ಟು ಸಾಫ್ಟಾಗಿ ಚೆನ್ನಾಗಿ ನಾನು ಹಿಟ್ಟನ್ನು ನಾದ್ಕೊಂಡು ಹಿಂಗೆ ಹೊಸದಿಟ್ಕೊಂಡಿನಿ. ಸೊ ಇವಾಗ ನಾನು ಒಂದು ಚಪಾತಿ ಮಣಿನ ತೊಗೊಂಡಿದ್ದೀನಿ ನೋಡಿರಿ. ಸೊ ಚಪಾತಿ ಮಣಿ ಮೇಲೆ ನಾನು ಹಿಂಗೆ ಸ್ವಲ್ಪ ಒಣ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಉಳ್ಳಿನ ಸೈಜ್ ತೊಗೊಂಡ್ಬಿಟ್ಟು ಈ ರೀತಿ ನಾನು ಹಿಂಗೆ ರೊಟ್ಟಿನ ಮಾಡ್ತೀನಿ ನೋಡಿರಿ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅಷ್ಟೇ ಬಡಿಬೇಕಾಗತ್ತೆ, ಭಾಳತ್ತೇನು ಆಗಂಗಿಲ್ಲ ನೋಡಿರಿ. ಸೊ ಸ್ವಲ್ಪ ಈ ರೀತಿ ಹಿಂಗೆ ಹೆಜ್ಜೆ ಈ ಕಡೆಯಿಂದ ರೈಟಿಂದ ಬಡಿಯೋದು, ಲೆಫ್ಟಿಂದ ನಾವು ಫಿಂಗರಿಂದ ಹಿಂಗೆ ಸ್ವಲ್ಪ ಎಜ್ಜನ್ನು ಹಿಂಗೆ ಪುಷ್ ಮಾಡ್ತಾ ಇರೋದು ನೋಡಿರಿ. ಅಂದರೆ ಎಜ್ಜದು ಏನೂ ಸೀಳಂಗಿಲ್ಲ. ಸೊ ಇವಾಗ ಒಂದು ಲತ್ತಗಣಿಗೆ ಸ್ವಲ್ಪ ಕವರ್ ಹಾಕಿಬಿಟ್ಟು ಕೂಡ ತೋರ್ಸಾತೀನಿ. ಅಂದ್ರೆ ಫಸ್ಟ್ ಟೈಮ್ ನೀವು ಈ ರೀತಿ ಹಿಂಗೆ ಅಂಟ್ಕೊಳ್ತೈತಿ ಅಂತಂದ್ರೆ, ಸೊ ಇದೇನು ರೊಟ್ಟಿನ ಅಂಟ್ಕೊಳ್ಳಂಗಿಲ್ಲ ಆದರೂ ಕೂಡ ನಿಮಗೆ ತೋರ್ಸಾತೀನಿ. ಈ ರೀತಿ ಹಿಂಗೆ ಲತ್ತಗುಣಿಗೆ ಸ್ವಲ್ಪ ಒಂದು ಕವರನ್ನು ಹಾಕ್ಕೊಂಡ್ಬಿಟ್ಟು ಹಿಂಗೆ ಆರಾಮಾಗಿ ನೀವು ಲಟ್ಟಿಸ್ಕೋಬೋದು ನೋಡಿರಿ. ಅಂದ್ರೆ ಅಂಟ್ಕೊಳ್ತೈತಿ ಅಂತ ನಿಮ್ಗೇನಾದ್ರು ಭಯ ಅದಿದ್ರೆ ಈ ರೀತಿ ಹಿಂಗೆ ಹಾಕ್ಕೊಂಡ್ಬಿಟ್ಟು ಆರಾಮ ನೀಟಾಗಿ ಲಟ್ಟಿಸ್ಕೋಬೋದು. ಸೊ ಈ ರೀತಿ ನೋಡಿರಿ, ಭಾಳ ತಿಳುವಂಗಿನ ಲಟ್ಟಿಸ್ಕೋಬೋದು. ಇನ್ನು ನೋಡತ್ತಿರಲ್ಲ, ಸೊ ಕೈ ಕಾಣಿಸುತ್ತೆ ಅಷ್ಟು ತೆಳ್ಳಗೆ ರೊಟ್ಟಿ ಬರ್ತಾವೆ. ಈ ಒಂದು ಪ್ಲೇಟಿಗೆ ನಾನು ತಗೊಂಡು ಇಟ್ಕೊಂಡ್ಬಿಡ್ತೀನಂತ. ಸೊ ಇನ್ನೊಂದು ಕೂಡ ತೋರಿಸ್ತೀನಿ ಅಂತ ನೋಡಿರಿ ನಿಮ್ಗೆ. ಹಿಟ್ಟನ್ನು ಮತ್ತೆ ನಾವು ಉಳ್ಳಿ ತೊಗೊಂಡಾಗ ಮತ್ತೊಂದು ಸ್ವಲ್ಪ ಚೆನ್ನಾಗಿ ನಾವು ನಾದ್ಕೊಂಡ್ಬಿಟ್ಟು ಮಾಡ್ಕೋಬೇಕಾಗತ್ತೆ. ಅಂದ್ರೆ ಎಜ್ಜದು ಏನು ಸೀಳಂಗಿಲ್ಲ ನೋಡಿರಿ, ಅಂದರೆ ನೀಟಾಗಿ ರೊಟ್ಟಿ ಬರ್ತಾವೆ. ಸೊ ಇವಾಗ ಇಷ್ಟು ಉಳ್ಳಿ ತೊಗೊಂಡಿದ್ದೀನಿಲ್ಲ, ಸೊ ಒಣ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಒಂದು ರೊಟ್ಟಿನ ಸ್ವಲ್ಪ ಒಂದು ಲೆವೆಲಿಗೆ ಸ್ವಲ್ಪ ಬಡಿತೀನಂತ ಕೈಲಿಂದ. ಸೊ ನೋಡತ್ತಿರಲ್ಲ, ಈ ರೀತಿ ನೀವು ಟ್ರೈ ಮಾಡಿರಿ ಹಿಂಗೆ ಬಡದು ರೊಟ್ಟಿ ಮಾಡೋಕೆ, ಅಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ನಾವು ಇಷ್ಟ ಉಳ್ಳಿ ತೊಗೊಂಡ್ಬಿಟ್ಟು ಚಪಾತಿ ಥರ ನಾವು ಲತ್ತಗಣಿಂದ ಲಟ್ಸಾಕೆ ಹೋದ್ರೆ ಸ್ವಲ್ಪ ನಿಮ್ಗೆ ಕರೆಕ್ಟಾಗಿ ಲಟ್ಸಕ್ಕೆ ಬರೋಂಗಿಲ್ಲ ಸ್ಟಾರ್ಟಿಂಗ್. ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಬಡಿದ್ಬಿಟ್ಟು ಹಿಂಗೆ ಲತ್ತಗಣಿಗೆ ಹಿಂಗೆ ಸ್ವಲ್ಪ ಒಣ ಹಿಟ್ಟನ್ನು ನಾವು ಹಚ್ಕೊಂಡ್ಬಿಟ್ಟು
ಈ ರೀತಿ ರೊಟ್ಟಿನ ನಾವು ರೌಂಡಾಗಿ ಶೇಪಾಗಿ ಲಟ್ಟಿಸ್ಕೊಬೋದು. ಸೊ ನೋಡತ್ತಿರಲ್ಲ ಒಂದು ಸ್ವಲ್ಪ ಎಜ್ಜೆ ಅದು ಏನೂ ಸಿಡಿಲ್ಲ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ನೋಡಿರಿ ರೊಟ್ಟಿ ಅಷ್ಟು ತೆಳ್ಳಂಗೆ ರೊಟ್ಟಿ ಬರ್ತಾವು. ಹಾಗೆ ಕೂಡ ನೀವು ಮೀಡಿಯಮ್ ಆಗಿ ಮಾಡ್ಕೊಬೋದ್ರೆ ಮೀಡಿಯಮ್ ಆಗಿ ಮಾಡ್ಕೊಬೋದು. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಉಬ್ಬಿ ಬರ್ತಾವು. ಸೊ ನಾನು ಈ ರೀತಿ ರೊಟ್ಟಿ ಮಾಡ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಇವಾಗ ಹಂಚು ಬಿಸಿ ಆಗೈತಿ, ಹಂಚು ಮೇಲೆ ಹಾಕ್ಕೊಂಡು ಈ ರೀತಿ ಹಿಂಗೆ ಮೇಲೆ ಒದ್ದೆ ಅರ್ಬಿಯಿಂದ ಸ್ವಲ್ಪ ಕಾಟನ್ ಬಟ್ಟೆಯಿಂದ ಸ್ವಲ್ಪ ನೀರನ್ನು ಹಿಂಗೆ ಮೇಲೆ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊಂಡ್ವಿ ಅಂತಾರೆ. ರೊಟ್ಟಿ ಹಸಿ ಮಾಡ್ಕೊಂಡ್ವಿ ಅಂತಂದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಉಬ್ಕೊಂಡು ಚಂದಾಗ ಬೇಯ್ತೈತಂತ ನೋಡ್ರಿ. ಸೊ ಇವಾಗ ಹೊಳಸು ಹಾಕೋತೀನಿ ರೊಟ್ಟಿನ ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡಿಂದ ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಮೊದಲನೇ ರೊಟ್ಟೆಲ್ಲ ಸ್ವಲ್ಪ ಹಿಂಗೆ ಹಂಚಿಗದು ಅಂಟ್ಕೊಳ್ಳಂಗೆ ಅನ್ಸುತ್ತೆ. ಸೊ ಅವಾಗ ನೀವೇನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಆಯಿಲ್ನ ಹಂಚಿಗೆ ಹಚ್ಚಿಬಿಟ್ಟು ಆಮೇಲೆ ಬಟ್ಟೆಯಿಂದ ಒರೆಸ್ಬಿಡ್ರಿ. ಒರೆಸ್ಕೊಂಡು ರೊಟ್ಟಿನ ಹಾಕ್ಕೊಂಡ್ರಿ ಅಂತಂದ್ರೆ ಸೊ ರೊಟ್ಟಿ ಹಂಚಿಗೆ ಅಂಟ್ಕೊಳ್ಳಂಗಿಲ್ಲ, ಹಾಗೆ ಮಾತ್ರ ನೀಟಾಗಿ ಎದ್ದು ಬರ್ತಾವೆ ನೋಡ್ರಿ. ಸೊ ಇವಾಗ ಇನ್ನೊಂದು ರೊಟ್ಟಿ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ರೊಟ್ಟಿ ಹಸಿ ಮಾಡ್ಕೊಂಡಿದ್ದೀನಿ. ಹಸಿ ಮಾಡ್ಕೊಂಡ್ಬಿಟ್ಟು ಸೊ ನೋಡಿರಿ ಹಿಂಗೆ ಹಂಚಿಗೆ ಒಟ್ಟೆ ಅಂಟ್ಕೊಳ್ಳಂಗಿಲ್ಲ. ಇವಾಗ ರೊಟ್ಟಿನ ಇದನ್ನು ಹೊಳಸಿ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಸೊ ಚೆನ್ನಾಗಿ ಉಬ್ಕೊಂಡು ಬರ್ತಾವೆ ನೋಡಿರಿ. ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಹಂಗೆ ಫ್ಲಫಿಯಾಗಿ ಬಲೂನ್ ಹೆಂಗೆ ಉಬ್ಕೊಂಡು ಬರುತ್ತೆ ನೋಡಿರಿ, ಆ ರೀತಿ ಉಬ್ಕೊಂಡು ಬರ್ತಾವೆ ರೊಟ್ಟಿ. ಈ ರೀತಿ ನಿಮಗೆ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿತ್ತಂತಂದ್ರೆ ಸೊ ನೀವು ಈ ರೀತಿ ತೆಂಗಿನಕಾಯಿ ಹಾಕ್ಕೊಂಡು ರೊಟ್ಟಿ ಮಾಡ್ಬೋದು ನೋಡಿರಿ, ಕೊಬ್ಬರಿ ರೊಟ್ಟಿನ. ಸೊ ತುಂಬ ಸಾಫ್ಟಾಗಿ ಇದ್ರ ಜೊತೆಗೆ ನೀವು ಕುರ್ಮಾ ಅಥವಾ ರೈತ ಏನಾದರೂ ಹಾಕ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿ ಬರ್ತಾವೆ. ಸೊ ನೋಡಿರಿ ಈ ರೀತಿ ಹಿಂಗೆ ಬಟ್ಟೆಯಿಂದ ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಂಡ್ವಿ ಅಂತಂದ್ರೆ ರೊಟ್ಟಿ ಉಬ್ಕೊಂಡು ಬರ್ತಾವೆ. ಸೊ ಒಂದು ಪ್ಲೇಟಿಗೆ ನಾನು ತಗೊಳಕತ್ತೀನಿ. ಲಾಸ್ಟಿಗೆ ಇನ್ನೊಂದು ರೊಟ್ಟಿ ತೋರಿಸ್ತೀನಿ ನೋಡಿರಿ. ಸೊ ಈ ರೀತಿ ಹಸಿ ಮಾಡಿಕೊಂಡು ರೊಟ್ಟಿನ ಹೊಳಸಿ ಹಾಕ್ಕೊಂಡು ಬಿಡ್ತೀನಂತ ಇಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬಂದಾವೆ ಪ್ರತಿಯೊಂದು ರೊಟ್ಟಿನೂ ಅಂತಂದ್ರೆ. ಸೊ ತುಂಬ ಚೆನ್ನಾಗಿ ಉಬ್ಬಿ ಹಂಗೆ ಫ್ಲಫಿಯಾಗಿ ಬಂದಾವೆ. ನೀವು ಕೊನೆಯದಾಗಿ ತೋರಿಸ್ತೀನಿ ಅಂದರೆ ಪದರ ಒಳಗೆ ಚಪಾತಿ ಅಷ್ಟೇ ಪದರ ಮಾಡ್ಕೋಬೋದು, ಬಟ್ ರೊಟ್ಟಿ ಒಳಗೂ ನೀವು ಪದರ ಲೇಯರ್ ಆಗಿ ರೊಟ್ಟಿನ ನೋಡ್ಬೇಕಂತಂದ್ರೆ ಈ ರೀತಿ ಕೊಬ್ಬರಿ ರೊಟ್ಟಿನ ನೋಡ್ಕೋಬೋದು ನೋಡ್ರಿ. ಸೊ ಅಷ್ಟು ಲೇಯರ್ ಆಗಿ ಬರುತ್ತೆ ರೊಟ್ಟಿ. ನಿಮ್ಗೆ ತೋರಿಸ್ತೀನಿ ಲಾಸ್ಟಿಗೆ ಕೊನೆಯದಾಗಿ. ಸೊ ಎಷ್ಟು ಚೆನ್ನಾಗಿ ಉಬ್ಬಿ ಬಂದ ನೋಡ್ರಿ, ಹಂಗೆ ಬಲೂನ್ ಥರ. ಸೊ ನೋಡ್ರಿ ಈ ರೀತಿ ಹಿಂಗೆ ನಾವು ಫುಲ್ಕಾ ಥರ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬಂದವು. ಸೊ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಟ್ಟಿನಿ. ಎಷ್ಟು ಸಾಫ್ಟಾಗಿ ಬಂದಾವಂದ್ರೆ ನೀವು ಕೈಯಿಂದ ಹಿಂಗೆ ಮಡಚ್ಕೊಂಡು ಹಿಂಗೆ ಹೆಚ್ಚಿಗೆ ಪ್ರೆಸ್ ಮಾಡಿದರೂ ಕೂಡ ಹೆಚ್ಚಿಗಿದ್ರೂ ಕೂಡ ರೊಟ್ಟಿ ಕಟ್ಟಾಗಂಗಿಲ್ಲ, ಹರಿಯಂಗಿಲ್ಲ, ಅದೇ ಶೇಪ್ ಒಳಗೆ ಅಷ್ಟೇ ಸಾಫ್ಟಾಗಿ ಬರ್ತಾ ನೋಡ್ರಿ. ಇದು ಸೊ ನೋಡಿದ್ರಲ್ಲ ಫಸ್ಟ್ ಟೈಮ್ ರೊಟ್ಟಿ ಮಾಡೋರಂತೂ ಈ ರೀತಿ ಪರ್ಫೆಕ್ಟ್ ಅಳತಿ ಒಳಗೆ ರೊಟ್ಟಿ ಮಾಡ್ಬೋದು. ಸೊ ನಾನಂತೂ ವಾರದಲ್ಲಿ ಒಂದು 2 ಸರಿ ಆದರೂ ಮಾಡಿರ್ತೀನಿ ಈ ಕೊಬ್ಬರಿ ರೊಟ್ಟಿನ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಿಮಗೆ ತೋರಿಸ್ದೆ ನಾನು ಲೇಯರ್ ಆಗಿ ರೊಟ್ಟಿ ಬರುತ್ತಂತ. ಸೊ ನೋಡಿರಿ ಈ ರೀತಿ ನಾವು ಚಪಾತಿ ಥರನೂ ರೊಟ್ಟಿನ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ. ಫಸ್ಟ್ ಹಿಟ್ಟನ್ನು ನಾದ್ಕೊಳ್ಳೋ ಹದದೊಳಗೆ ಇರುತ್ತೆ ನೋಡಿರಿ. ಸೊ ನಾನು ತೋರಿಸಿದಂಥ ರೀತಿ ಒಳಗೆ ನೀವು ರೊಟ್ಟಿ ಮಾಡಿದ್ರೆ ಅಂತಂದ್ರೆ ಪರ್ಫೆಕ್ಟ್ ಆದಂತಹ ಕಾಯಿ ರೊಟ್ಟಿ ರೆಡಿ ಆಗುತ್ತೆ ನೋಡಿರಿ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ಮನ್ಯಾಗ ಇವತ್ತಿನ ದಿನ ನೀವು ಕಾಯಿ ಹಾಕ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿಂದು ನೋಡಿರಿ. ಹಂಗೆ ಇದು ನಮ್ಮ ಚಾನಲ್ನ ಯಾರೆಲ್ಲ ಹೊಸಬರು ನೋಡಕತ್ತೀರಿ ನೋಡಿರಿ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂದ್ರೆ ಮರಿದ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ.